ಹಲೋ ಗಾಯ್ಸ್, ಟುಡೇ ನೋಡಿ ನಾವು ಏನು ತೊಗೊಂಬಂದಿದ್ದೀವಿ ಅಂತ ಬ್ರೊಕ್ಕೋಲಿ. ಸೊ ಇವತ್ತು ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಈ ಬ್ರೊಕ್ಕೋಲಿ ಮತ್ತು ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಇಷ್ಟನ್ನು ಯೂಸ್ ಮಾಡಿ ಒಂದು ಸಬ್ಜಿನ ಮಾಡ್ತಾಯಿದ್ದೀನಿ. ಓಕೆ, we have to cut this broccoli in the small pieces. Okay, like this. How we are cutting the flower, ಯಾವ ಥರ ನಾವು ಫ್ಲವರನ್ನು ಕಟ್ ಮಾಡ್ತೀವಿ ಅದೇ ಥರ ಮಾಡಬೇಕು. ಸೊ ಇದನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು, ಸರಿನಾ? ಓಕೆ, ನಾನು ಕಟ್ಟಾದಮೇಲೆ ನಿಮಗೆ ತೋರಿಸ್ತೀನಿ. ಈಗ ನೋಡಿ ಗೈಸ್, ಈಗ ನಾನು ಗಾರ್ಲಿಕ್ ಮತ್ತು ಜಿಂಜರ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಚಿಲ್ಲಿ. ಆಫ್ಟರ್ ದ್ಯಾಟ್ ನಾನು ಇಲ್ಲಿ ಆನಿಯನನ್ನು ಕಟ್ ಮಾಡ್ಕೊಂಡಿದ್ದೀನಿ ಚಾಪಾಗಿ, ಆಮೇಲೆ ಟೊಮೆಟೊ. ಓಕೆನಾ? ಮತ್ತು ಇಲ್ಲಿ ನೋಡಿ ನಾನು ಇವತ್ತು ಬ್ರೋಕೊಲಿನ ಸ್ವಲ್ಪ ನೀರು ಹಾಕಿ ಬೇಯಿಸೋಕ್ಕೆ ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ರೆಡಿ ಇದೆ, ಇದನ್ನು ಕಟ್ ಮಾಡ್ಕೋಬೇಕು. ಸೊ ಇದನ್ನು ರೆಡಿ ಆದಮೇಲೆ ನಿಮಗೆ ರಿಸಲ್ಟ್ ತೋರಿಸ್ತೀನಿ, ಸರಿನಾ? ಓಕೆ, ಈಗ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲಲ್ಲಿ ನಾನೀಗ ಒಂದು ತೇಜ್ಪತ್ತ ಮತ್ತು 2 ಲವಂಗನ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದರಲ್ಲಿ ಆನಿಯನನ್ನು ಹಾಕ್ತೀನಿ. ಈಗ ಆನಿಯನ್ ಫ್ರೈ ಆಗುವಾಗಲೇ ಚಿಲ್ಲಿ ಪೌಡರ್, ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತೀವಿ. ಓಕೆ, ಈಗ ಇದನ್ನು ಫ್ರೈ ಮಾಡ್ಕೋಬೇಕು. ನಿಮಗೆ ಹಾಡು ಕೇಳಿಸ್ತಾ ಇರ್ಬೋದು, ನಾನು ಇಲ್ಲಿ ಹಾಡು ಹಾಕಿ ಅಡುಗೆ ಮಾಡ್ತಾಯಿದ್ದೀನಿ. ಈಗ ಆನಿಯನ್ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಸೊ ನಾನು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಆಗಬೇಕಿದು. ನನ್ನ ಬ್ರೋಕೊಲಿ ಸಾಫ್ಟ್ ಆಗಿದೆ. ಇದು ಸ್ಟೀಮಲ್ಲಿ ಥರ ಬೇಯೋ ಥರ ಇದು, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇನ್ನೊಂದ್ಸಲ ಇದರಲ್ಲಿ ನಾವು ಫ್ರೈ ಮಾಡೋದಿದೆ. ಅದನ್ನು ಈಗ ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. ಟೊಮೆಟೊನು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೊಮೆಟೊ, ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿದೆ. ಈಗ ನಾನು ಸ್ವಲ್ಪ ಅರಿಶಿನ ಹಿಟ್ಟು ಮತ್ತು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡಾದ್ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಗೈಸ್, ನಾವು ಕಟ್ ಮಾಡ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಇದರಲ್ಲಿ ಹಾಕ್ಕೊಳ್ಳೋಣ.